ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಮತ್ತೆ ಎಲೆಕ್ಷನ್ ಆಗುತ್ತೆ. 3 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಫಿಕ್ಸ್ ಆಗಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಫಿಕ್ಸ್. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿರುವಂತಹ ಕುಮಾರಸ್ವಾಮಿ ಅವರು, ಹೀಗಾಗಿ ಕುಮಾರಸ್ವಾಮಿ ಶಾಸಕರಾಗಿದ್ದ ಚನ್ನಪಟ್ಟಣಕ್ಕೆ ಮತ್ತೆ ಎಲೆಕ್ಷನ್. ಶಿಗ್ಗಾವಿ ಶಾಸಕ ಬೊಮ್ಮಾಯಿ ಈಗ ಹಾವೇರಿ ಸಂಸದರಾಗಿದ್ದಾರೆ. ಹೀಗಾಗಿ ಶಿಗ್ಗಾವಿ ವಿಧಾನಸಭೆಗೆ ಮತ್ತೆ ಬೈ ಎಲೆಕ್ಷನ್ ಆಗುತ್ತೆ. ಚನ್ನಪಟ್ಟಣ ಕ್ಷೇತ್ರ ಬಿಜೆಪಿಯ ಯೋಗೇಶ್ವರ್ಗೆ ಬಿಟ್ಟು ಕೊಡ್ತಾರ ಕುಮಾರಣ್ಣ? ಸಂಡೂರಿನ ಶಾಸಕ ತುಕಾರಾಂ ಈಗ ಬಳ್ಳಾರಿ ಸಂಸದ. ಕಾಂಗ್ರೆಸ್ ಕ್ಷೇತ್ರ ಸಂಡೂರಿಗೆ ಮತ್ತೆ ಬೈ ಎಲೆಕ್ಷನ್ ಫಿಕ್ಸ್ ಆಗಿದೆ. ಲೋಕಸಭಾ ಚುನಾವಣೆಯ ಫಲಿತಾಂಶ ರಂಗೇರ್ತಾ ಇದೆ. ಇನ್ನು ಈ ನಡುವೆ ಕರ್ನಾಟಕದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಮತ್ತೆ ಬೈ ಎಲೆಕ್ಷನ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ಬೈ ಎಲೆಕ್ಷನ್ ಆಗೋದು ಫಿಕ್ಸ್ ಆಗಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ. ಕಾಂಗ್ರೆಸ್ನ ಸ್ಟಾರ್ ಚಂದ್ರು ವಿರುದ್ಧ ಭರ್ಜರಿಯಾಗಿ ಕುಮಾರಸ್ವಾಮಿ ಅವರು ಗೆಲುವನ್ನ ಕಂಡುಕೊಂಡಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದು ಚನ್ನಪಟ್ಟಣ ಕ್ಷೇತ್ರ, ಹೀಗಾಗಿ ಇಲ್ಲಿ ಮತ್ತೆ ಎಲೆಕ್ಷನ್ ಆಗುತ್ತೆ. ಶಿಗ್ಗಾವಿ ಶಾಸಕ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರೀಗ ಹಾವೇರಿಯಲ್ಲಿ ಗೆದ್ದಿದ್ದಾರೆ. ಹೀಗಾಗಿ ಶಿಗ್ಗಾವಿ ವಿಧಾನಸಭೆಗೂ ಕೂಡ ಮತ್ತೆ ಬೈ ಎಲೆಕ್ಷನ್ ಆಗುತ್ತೆ. ಇನ್ನು ಚನ್ನಪಟ್ಟಣ ಕ್ಷೇತ್ರ ಬಿಜೆಪಿಯ ಯೋಗೇಶ್ವರ್ಗೆ ಕುಮಾರಸ್ವಾಮಿ ಅವರು ಬಿಟ್ಕೊಡ್ತಾರಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಮತ್ತೊಂದು ಕಡೆ ಸಂಡೂರಿನ ಶಾಸಕ ತುಕಾರಾಂ ಈಗ ಬಳ್ಳಾರಿಯ ಸಂಸದರಾಗಿಬಿಟ್ಟಿದ್ದಾರೆ. ಬಿಜೆಪಿಯ ಶ್ರೀರಾಮುಲು ವಿರುದ್ಧ ಭರ್ಜರಿಯಾಗಿ ಈಗ ಗೆದ್ದು ಬೀಗಿದ್ದಾರೆ. ಹೀಗಾಗಿ ಸಂಡೂರು ಕೂಡ ಬೈ ಎಲೆಕ್ಷನ್ಗೆ ಸಿದ್ಧವಾಗ್ತಾ ಇದೆ. ಕಾಂಗ್ರೆಸ್ ಕ್ಷೇತ್ರ ಸಂಡೂರಿಗೂ ಕೂಡ ಮತ್ತೆ ಬೈ ಎಲೆಕ್ಷನ್ ಫಿಕ್ಸ್ ಆಗಿಬಿಟ್ಟಿದೆ.